ಹೊಸದಕ್ಕಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಪ್ರತಿಭಟನೆ ಸಾಂಕೇತಿಕವಲ್ಲ, ಸತ್ಯಾಗ್ರಹವಾಗಿರಲಿ. ಇದು ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಕರ್ನಾಟಕದ ಅಧಿಕೃತ ಪ್ರತಿಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲರನ್ನು ಕುರಿತಂತೆ ಶಾಸಕರು, ಶಾಸಕರಲ್ಲದ ಕಾರ್ಯಕರ್ತರು, ಹಿರಿಯ ನಾಯಕರು, ಸಮಸ್ತ ನಾಯಕ ಗಣಕ್ಕೆ ಜನಸಾಮಾನ್ಯರ ಪರವಾಗಿ ಮಾಡ್ಕೊಳ್ತಿರೋ ಅರಿಕೆ ಅಂತ ಭಾವಿಸಬಹುದು. ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಅವರೆಲ್ಲ ನಿನ್ನೆ ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರೋ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಪ್ರತಿಭಟನಾ ಸತ್ಯಾಗ್ರಹ ಮಾಡಿದ್ದಾರೆ. ಪ್ರತಿಭಟನೆ ಧರಣಿ ನಡೆಸಿದ್ದಾರೆ. ಅಹೋರಾತ್ರಿ ಅಂತಂದ್ರೆ ಅಲ್ಲೇ ಮಲಗಿ ಎದ್ದು ನಿರಂತರವಾಗಿ ಸುಮಾರು 24 ಗಂಟೆಗಳ ಕಾಲ ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಅವರು ಕಳೆದ ವರ್ಷ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರುವರೆಗೂ ಒಂದು ಬೃಹತ್ ಪಾದಯಾತ್ರೆ ನಡೆಸ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಸಮಾವೇಶದಲ್ಲಿ ಪರ್ಯಾವಸಾನಗೊಂಡಿತ್ತು ಆ ಪಾದಯಾತ್ರೆ. ಇದೇ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಈ ಪ್ರತಿಭಟನೆಗಳು, ಪಾದಯಾತ್ರೆಗಳು ಯಾತಕ್ಕೆ ಜನಸಾಮಾನ್ಯರನ್ನ ತತ್ಕ್ಷಣವೇ ಹುರಿದುಂಬಿಸ್ತಾ ಇಲ್ಲ? ಜನಸಾಮಾನ್ಯರ ಸಾಕ್ಷಿ ಪ್ರಜ್ಞೆಯನ್ನ ತಲುಪ್ತಾ ಇಲ್ಲ. ಜನಸಾಮಾನ್ಯರು ಯಾಕೆ ಸ್ವಯಂ ಪ್ರೇರಿತವಾಗಿ ಸ್ಪಂದಿಸ್ತಾ ಇಲ್ಲ? ಇದೇನಿದ್ರು ಕೂಡ ಯಾವ ಪಕ್ಷ ಪ್ರತಿಭಟನೆಗಳಿತ್ತೋ ಆ ಪಕ್ಷದ ಕಾರ್ಯಕರ್ತರುಗಳೇ ಅದರಲ್ಲಿ ಪಾಲ್ಗೊಳ್ಬೇಕೇ ಹೊರತು ಉಳಿದಂತೆ ಸಾಮಾನ್ಯ ನಾಗರಿಕರು, ಶೇಷಾದ್ರಿ ರಸ್ತೆಯಲ್ಲಿ ಹಾದು ಹೋಗೋ ಪಾದಚಾರಿಗಳಾಗ್ಲಿ, ವಾಹನ ಚಾಲಕರುಗಳಾಗ್ಲಿ ಒಬ್ಬರಾದ್ರೂ ನಿಲ್ಸಿ ಯಾವ ವಿಷಯಕ್ಕಾಗಿ ನಮ್ಮ ನಾಯಕರುಗಳು ಪ್ರತಿಭಟನೆಗಳಿದ್ದಾರೆ ಅಂತ ಆ ಕಡೆ ತಿರುಗೂ ನೋಡಲ್ಲ. ಇದು ಜನಸಾಮಾನ್ಯರ ನಿರ್ಲಿಪ್ತತೆ ಮತ್ತು ಒಂದು ತರದ ಸಿನಿಕತನ. ಅದು ನಗರವಾಸಿಗಳ ಆಗಂತೂ ಪುರುಸತೆ ಇರಲ್ಲ ಈ ಸತ್ಯಾಗ್ರಹ, ಪ್ರತಿಭಟನೆ ಇತ್ಯಾದಿಗಳ ಬಗ್ಗೆ. ರಾಜಕಾರಣದ ಕುರಿತಂತೆ ಬೇಕಾದಷ್ಟು ವಿರಾಮ ವೇಳೆಯಲ್ಲಿ ಕಾಫಿ ಟೇಬಲ್ ಮೇಲೆ ಕುಳಿತುಕೊಂಡ್ಬಿಟ್ಟು ಹರಡ್ತಾರೆ, ಸಾಕಷ್ಟು ಹರಟೆ ಹೊಡಿತಾರೆ, ಅಥವಾ ಬಿಡುವಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಗೆ ಅನಿಸಿದ್ದನ್ನೆಲ್ಲ ಒಂದು ಪ್ರತಿಕ್ರಿಯೆ ರೂಪದಲ್ಲಿ ಹಾಕ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ರಿಸ್ಕ್ ಇಲ್ಲ ನೋಡಿ. ಯಾರನ್ನ ಏನ್ ಬೇಕಾದ್ರೂ ಯಾವುದೇ ಭಾಷೆಯಲ್ಲಿ ಬೈದ್ರು ಕೂಡ ಸಿಕ್ಕಾಕೊಳ್ಳಲ್ಲ ಅನ್ನೋ ಒಂದು ನಂಬಿಕೆಯಿಂದ, ಅಂದ್ರೆ ಒಂದು ಮಿಲಿಟರಿ ಬಂಕರ್ಗಳ ತರ ಸುರಕ್ಷಿತ ತಾಣಗಳಲ್ಲಿ ಕೂತ್ಕೊಂಡ್ಬಿಟ್ಟು ಸಾಮಾಜಿಕ ತಾಣಗಳಲ್ಲಿ ಚರ್ಚೆ ಮಾಡ್ತಾರೆ ಹೊರತು ಈ ರೀತಿ ಜನಪ್ರತಿನಿಧಿಗಳು ಮತ್ತು ವಿವಿಧ ಪಕ್ಷಗಳ ನಾಯಕರು ಪ್ರತಿಭಟನೆ ಮಾಡಿದಾಗ, ಪ್ರತಿಭಟನೆ ಅಂದ್ರೆ ಪ್ರಭುತ್ವದ ವಿರುದ್ಧ ಜನಸಾಮಾನ್ಯರ ಪರವಾಗಿ ಒಂದು ಪ್ರತಿಭಟನೆಯನ್ನ ದಾಖಲಿಸೋದು, ವಿರೋಧವನ್ನ ಪ್ರಕಟಿಸೋದು, ಅಸಮಾಧಾನವನ್ನ ಪ್ರಕಟಿಸೋದು ಅಂತ ಅರ್ಥ. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಯಾವ ಸ್ಥಿತಿಗೆ ಬಂದಿದೀವಿ ಅಂತಂದ್ರೆ, ಪ್ರತಿಪಕ್ಷದವರೇನೋ ಪ್ರತಿಭಟನೆ ಮಾಡೋದು ಸಹಜ, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರಿಗೆ ಆಡಳಿತದ ಜವಾಬ್ದಾರಿ ಇಲ್ಲ, ಅವ್ರಿಗೆ ಏನೇ ಇದ್ರು ಕೂಡ ಚರ್ಚೆ, ಸಂವಾದ, ಪ್ರತಿಭಟನೆ, ಟೀಕೆ ಟಿಪ್ಪಣಿ ಇತ್ಯಾದಿಗಳನ್ನು ಮಾಡ್ತಾನೆ ಹೋಗ್ಬೇಕು. ನಿರಂತರವಾಗಿ ಜನರ ಸಾಕ್ಷಿ ಪ್ರಜ್ಞೆಯ ಧ್ವನಿಯಾಗಿರ್ಬೇಕು. ಇವತ್ತು ಕರ್ನಾಟಕದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಮುಖ್ಯಮಂತ್ರಿ ಮತ್ತು ಅವರು ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಹೋಗ್ಬಿಟ್ಟು ದಿಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇಲ್ಲದಿದ್ರೆ ವಿಧಾನಸೌಧ, ವಿಕಾಸಸೌಧದ ಮಧ್ಯೆ ಇರೋ ಗಾಂಧಿ ಪ್ರತಿಮೆ ಎದುರು ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾರೆ. ಅಂದ್ರೆ ಆಳು ಪಕ್ಷದ ಅಧಿಕಾರಸ್ಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಪ್ರತಿಭಟನೆ ಮಾಡುವಂತ ಒಂದು ವಿಲಕ್ಷಣ ಪರಿಸ್ಥಿತಿಯನ್ನು ನಾವು ತಲುಪಿಟ್ಟಿದ್ದೇವೆ. ಅಂದ್ರೆ ಯಾರು ಕೂಡ ಈ ಪ್ರತಿಭಟನೆಯನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ. ಅದೊಂದು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾದ ಈ ಪ್ರತಿಭಟನೆ ಅನ್ನೋ ಒಂದು ಅಸ್ತ್ರ ಏನಿದೆ, ಇದಕ್ಕೆ ಗಾಂಧೀಜಿಯವರೇ ಸ್ವಾತಂತ್ರ್ಯ ಸಂಗ್ರಾಮದ ಆರಂಭದ ಹಂತದಲ್ಲೇ ಗಾಂಧೀಜಿಯವರು ಸಕ್ರಿಯವಾಗಿ, ಅದು ದಕ್ಷಿಣ ಆಫ್ರಿಕಾದಿಂದ ಮರಳಿ ತದನಂತರ ಅವರು ಸಕ್ರಿಯವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ್ದು 1920-21ರಲ್ಲಿ ಅಸಹಕಾರ ಚಳುವಳಿಯ ಮೂಲಕ ಜನರಿಗೊಂದು ಸತ್ಯಾಗ್ರಹ ಅನ್ನೋ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು. ಈ ರೀತಿಯ ಸಾಮೂಹಿಕ ಪ್ರತಿಭಟನೆಗೆ ಸತ್ಯಾಗ್ರಹ, ಅಹಿಂಸಾತ್ಮಕ ಪ್ರತಿಭಟನೆ, ಅದಕ್ಕೆ ಸತ್ಯಾಗ್ರಹ ಅಂತ ಕೊಟ್ರು. ಅಂದ್ರೆ ಆ ಸತ್ಯಾಗ್ರಹದ ಉದ್ದೇಶವೇ ಕೇವಲ ವೃತ್ತಿ ರಾಜಕಾರಣಿಗಳು ಮತ್ತು ವಿವಿಧ ಹೋರಾಟಗಳ ನಾಯಕರುಗಳು ಮಾತ್ರವೇ ನಡೆಸೋ ಪ್ರತಿಭಟನೆ ಅಲ್ಲ, ಅದರಲ್ಲಿ ಜನಸಾಮಾನ್ಯರ ಸಕ್ರಿಯ ಪಾತ್ರ ಇರಬೇಕು ಅನ್ನೋ ಉದ್ದೇಶದಿಂದ ಗಾಂಧೀಜಿಯವರು ಈ ಸತ್ಯಾಗ್ರಹ, ಅದನ್ನ ಅಹಿಂಸಾತ್ಮಕ ಪ್ರತಿಭಟನೆಯನ್ನ ಸತ್ಯಾಗ್ರಹ ಅಂತ ಕರೆದ್ರು, ಚಳುವಳಿ ಅಂತ ಕರೆದ್ರು. ಆ ಚಳುವಳಿ ಉದ್ದೇಶವೇ ಅದು ಅಹಿಂಸಾತ್ಮಕವಾಗಿರ್ಬೇಕು. ಜನಸಾಮಾನ್ಯರು ಕೂಡ, ಅಂದ್ರೆ ಹೆಣ್ಣು ಮಕ್ಕಳ ಆದಿಯಾಗಿ ತಮ್ಮ ಮನೆ ಹೊಸ್ತಲಿಂದ ಹೊರಗೆ ಬಂದ್ಬಿಟ್ಟು ಸಹಜವಾಗಿ ಅದರಲ್ಲಿ ಪಾಲ್ಗೊಳ್ಬೇಕು, ಭಯ ಪಡಬಾರ್ದು. ಪ್ರಭುತ್ವದ ವಿರುದ್ಧ ಅತ್ಯಂತ ಪ್ರಾಮಾಣಿಕವಾದ ಸಿಟ್ಟನ್ನ, ಅಸಹನೆಯನ್ನ ಮತ್ತು ಭಿನ್ನಾಭಿಪ್ರಾಯವನ್ನ ಪ್ರಕಟಿಸಲಿಕ್ಕೆ ಚಳವಳಿಯನ್ನು ಒಂದು ಪ್ರಬಲವಾದ ಅಸ್ತ್ರವನ್ನ ಕೊಟ್ಟರು. ಈ ಅಸ್ತ್ರ ಎಲ್ಲಿವರೆಗೂ ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ, ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕಡೆಗೂ ಈ ಸುಮಾರು 30 ವರ್ಷಗಳ ಈ ಅಹಿಂಸಾತ್ಮಕ ಹೋರಾಟಗಳ ಮೂಲಕ ಶರಣಾಗ್ಲೇಬೇಕಾಗಿ ಬಂತು, ಜನಾಭಿಪ್ರಾಯಕ್ಕೆ ಮಣಿಲೇಬೇಕಾಗಿ ಬಂತು. ಇರಬಹುದು ಕಡೆಗೂ ಸ್ವಾತಂತ್ರ್ಯ ಕೊಡ್ಲೇಬೇಕಾಗಿ ಬಂದಾಗ
ಮುಸ್ಲಿಂ ಲೀಗ್ನ ನಾಯಕರನ್ನ ಎತ್ತು ಕಟ್ಟಿಬಿಟ್ಟು ರಾಷ್ಟ್ರ ವಿಭಜನೆ ಆಗೋ ರೀತಿಯಲ್ಲಿ ಕುತಂತ್ರವನ್ನ ರೂಪಿಸಿದ್ರು ನಮ್ಮ ಸಾಮ್ರಾಜ್ಯಶಾಹಿ ಆ ಬ್ರಿಟಿಷ್ ಆಳು ವರ್ಗದವರು. ಅದೇನೇ ಇರಲಿ, ರಾಷ್ಟ್ರ ವಿಭಜನೆ ಆ ದುರಂತ ನಡೆದ ಮೇಲೆ ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂತು. ಸಂವಿಧಾನ ಸ್ಥಾಪನೆ ಆಗೋಕ್ಕಿಂತ ಮುಂಚೆನೆ 1947 ಆಗಸ್ಟ್ 15ರಿಂದಲೇ ನಾವು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಾಗಿಂದ ಕೂಡ ಈ ಪ್ರಭುತ್ವದ ಹೊರಗಡೆ ಇರೋರ್ಗೆ ಪ್ರತಿಭಟನೆ ಅಸ್ತ್ರ ಸಿಕ್ಕೇ ಸಿಕ್ತು. ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಿಂದ ನಮಗೆ ಸಿಕ್ಕ ಬಳುವಳಿ ಅಂತಂದ್ರೆ ಈ ಸತ್ಯಾಗ್ರಹ ಅನ್ನೋ ಅಸ್ತ್ರ, ಅಹಿಂಸಾತ್ಮಕ ಪ್ರತಿಭಟನೆ ಅನ್ನೋ ಅಸ್ತ್ರ. ಇವತ್ತು ಮೊನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ನಡೆಸಿರೋ ಈ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಏನಿತ್ತು, ಇದು ಬೆಲೆ ಏರಿಕೆ ಕುರಿತಂತೆ. ಯಾಕಂದ್ರೆ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಗ್ಯಾರಂಟಿ ಕಾರ್ಡ್ಗಳ ಒಂದು ಮೋಡಿಯನ್ನು, ಒಂದು ಮಾಯಾಜಾಲವನ್ನೇ ಹೆಣೆದಿರೋ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸುಮಾರು 4.5 ಕೋಟಿ ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನೇ ವಶೀಕರಣ ಮಾಡೋ ಒಂದು ತಂತ್ರವನ್ನ ಜಾರಿಗೊಳಿಸ್ಬಿಟ್ರು. ತಮ್ಮ ಸರ್ಕಾರದ ವಿವಿಧ ಇಲಾಖೆ ನಿಗಮಗಳಿಗೆ ನಷ್ಟವಾದ್ರೂ ಸರಿನೆ, ಮೊದಲೇ ನಷ್ಟದಲ್ಲಿದ್ದ ವಿದ್ಯುತ್ ನಿಗಮ ಆರ್ಥಿಕವಾಗಿ ಪಾತಾಳಕ್ಕೆ ಸರಿದ್ರೂ ಪರವಾಗಿಲ್ಲ, ನಾವು ಉಚಿತ ವಿದ್ಯುತ್ ಕೊಡ್ತೇವೆ, ಯಾಕಂದ್ರೆ ಅವ್ರು ನಮ್ಗೆ ಓಟ್ ಕೊಡ್ತಾರೆ. ಸಾರಿಗೆ ನಿಗಮಗಳು ಈಗಾಗಲೇ ಸಾಕಷ್ಟು ಅತಂತ್ರ ಸ್ಥಿತಿಯಲ್ಲಿದ್ವು. ಸಾವಿರಾರು ಜನ ಅಲ್ಲಿನ ಡ್ರೈವರ್ಗಳು, ಕಂಡಕ್ಟರ್ಗಳು ಮತ್ತಿತರ ಸಿಬ್ಬಂದಿ, ಉಸ್ತುವಾರಿ ಸಿಬ್ಬಂದಿ ಅವರೆಲ್ಲ ಗುತ್ತಿಗೆ ನೌಕರರಾಗಿದ್ರು. ನಮಗ್ ಕಾಯಂ ಮಾಡಿ ಅಂತಂದ್ಬಿಟ್ಟು ವರ್ಷಗಟ್ಲೆ ಅವರು ಪ್ರತಿಭಟನೆ ಧರಣಿಗಳನ್ನು ಮಾಡ್ತಾನೆ ಬಂದಿದ್ರು. ಅದು ಯಾವುದೂ ಕಿವಿಗೆ ಹಾಕೊಳ್ಳಿಲ್ಲ. ಮೊದಲೇ ನಷ್ಟದಲ್ಲಿದ್ದ ಸಾರಿಗೆ ನಿಗಮಗಳಿಗೆ ಅಲ್ಲೂ ಕೂಡ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಸವಲತ್ತು ಕೊಟ್ಬಿಟ್ಟು ಇನ್ನಷ್ಟು ಬರಬೇಕಾದ ವರಮಾನಕ್ಕೆ ತಾವೇ ಕಡಿವಾಣ ಹಾಕೊಂಡ್ಬಿಟ್ಟು ಮತ್ತಷ್ಟು ನಷ್ಟಕ್ಕೆ ದೂಡ್ತಾ ಹೋದ್ರು. ಅಂದ್ರೆ ಸರ್ಕಾರ ದಿವಾಳಿ ಆದ್ರೂ ಪರವಾಗಿಲ್ಲ, ನಿರಂತರವಾಗಿ ನಮ್ಮ ಮತದಾರರು ನಮ್ಮ ಋಣದಲ್ಲಿರ್ಬೇಕು, ನಮ್ಮ ಪಕ್ಷದ ಋಣದಲ್ಲಿರ್ಬೇಕು, ನಾವು ನಿರಂತರವಾಗಿ ಚುನಾವಣೆಯನ್ನು ಗೆಲ್ತಾ ಬರಬೇಕು, ನಾವು ನಮಗೆ ದಕ್ಕಿರುವ ಪದವಿಯನ್ನ ನಿರಂತರವಾಗಿ ಶಾಶ್ವತವಾಗಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಇದುವರೆಗೂ ಸ್ವಾತಂತ್ರ್ಯ ಬಂದಾಗಿಂದ ಸುಮಾರು 75 ವರ್ಷಗಳ ಉದ್ದಕ್ಕೂ ಚಾಲ್ತಿಯಲ್ಲಿದ್ದ ಎಲ್ಲ ಸ್ಥಾಪಿತ ಆರ್ಥಿಕ ಶಿಸ್ತು ಮತ್ತು ಹಣಕಾಸು ನಿರ್ವಹಣೆಯ ಸಂಪ್ರದಾಯಗಳನ್ನು ಧಿಕ್ಕರಿಸ್ಬಿಟ್ಟು ಈ ಗ್ಯಾರಂಟಿ ಯೋಜನೆಗಳಿಗೆ ತಂದ್ರಲ್ಲ, ಅದರಿಂದ ಆಗ್ತಿರೋ ನಷ್ಟವನ್ನ ಭರಿಸ್ಲಿಕ್ಕೆ ಮಾಡ್ತಿರೋದೇನು ಅಂತಂದ್ರೆ, ಸದ್ದಿಲ್ದಂತೆ ರಾತ್ರೋರಾತ್ರಿ ಎಲ್ಲ ಜನೋಪಯೋಗಿ ವಸ್ತುಗಳ, ಜನೋಪಯೋಗಿ ಸೇವೆಗಳ ದರವನ್ನ ಜಾಸ್ತಿ ಮಾಡ್ತಾ ಬಂದ್ರು. ಹಾಲಿನ ದರ ಹೆಚ್ಚಿದ್ರು, ವಿದ್ಯುತ್ ದರ ಹೆಚ್ಚಿದ್ರು, ಸಾರಿಗೆ ಪ್ರಯಾಣದ ದರವನ್ನ ಹೆಚ್ಚಿದ್ರು. ಈಗ ನೀರಿನ ದರ ಹೆಚ್ಚುವುದು ಅನಿವಾರ್ಯ ಅಂತ ಈಗಾಗಲೇ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಸೊ ಜನೋಪಯೋಗಿ ವಸ್ತುಗಳ ತೆರಿಗೆಯನ್ನ ಸದ್ದಿಲ್ದಂತೆ ಜಾಸ್ತಿ ಮಾಡ್ಬಿಟ್ಟು ನಾವು ಗ್ಯಾರಂಟಿ ಕೊಡ್ತೇವೆ, ನಾವು ಬಡವರನ್ನ ಉದ್ಧಾರ ಮಾಡ್ತೇವೆ ಅಂತಂದ್ಬಿಟ್ಟು ಇವರು ಬಡವರನ್ನ ಉದ್ಧಾರ ಮಾಡ್ತಾ ಇಲ್ಲ. ಬಡವರ ಹೆಸರಲ್ಲಿ ಈ ರೀತಿ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿದಷ್ಟು ಸರ್ಕಾರಕ್ಕೆ ಈಗಾಗಲೇ ವಾರ್ಷಿಕ 60,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಭಾರ ಬಿದ್ದಿದೆ. ಇದುವರೆಗೂ ಕಾಮಗಾರಿಯನ್ನ ಮಾಡಿಕೊಟ್ಟು, ಸರ್ಕಾರಿ ಕಾಮಗಾರಿ ಕೆಲಸವನ್ನ ಮಾಡಿಕೊಟ್ಟ ಗುತ್ತೇದಾರರಿಗೆ 65,000 ಕೋಟಿ ಬಾಕಿಯನ್ನ ಪಾವತಿ ಮಾಡಬೇಕಾದ ಹೊರೆ ಕೂಡ ಸರ್ಕಾರ ತಲೆ ಮೇಲಿದೆ. ಅದನ್ನ ಹೇಗೆ ಭರಿಸ್ತಾರೆ ಅಂದ್ರೆ, ತೆರಿಗೆದಾರರ ಇವ್ರ ದೃಷ್ಟಿಯಲ್ಲಿ ಮೇಲ್ವರ್ಗ, ಮೇಲ್ಜಾತಿಗಳ, ಮಧ್ಯಮ ವರ್ಗದವರು ಅನ್ನೋ ಒಂದು ಗ್ರಹಿಕೆ ಅವರಲ್ಲಿ ಇದ್ದಂಗಿದೆ. ಅವ್ರನ್ನ ಯಾವ ರೀತಿ ಬೇಕಾದ್ರೂ ಅವ್ರ ಮೇಲೆ ತೆರಿಗೆ ಹಾಕ್ಬಿಟ್ಟು ವಸೂಲಿ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಒಂದು ದೃಷ್ಟಿಕೋನವನ್ನ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಆಡಳಿತಾರೂಢ ರಾಜಕಾರಣಿಗಳು. ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷದ ವಿಕೃತ ನೀತಿಯಿಂದಾಗಿ ಜನಸಾಮಾನ್ಯರು ಈ ಬೆಲೆ ಏರಿಕೆಯ ಭಾರವನ್ನು ಹೊರಬೇಕಾಗಿ ಬಂತು. ಡೀಸೆಲ್ ಬೆಲೆ ಇದ್ದಕ್ಕಿದ್ದ ಜಾಸ್ತಿ ಆಗ್ಬಿಡ್ತು. ಮೊದ್ಲಾದ್ರೆ ಮುನ್ಸೂಚನೆ ಕೊಡ್ತಾ ಇದ್ರು, ಇಂಥ ದಿವಸದಿಂದ ಈ ದರ ಏರಿಕೆ ಜಾರಿಗೆ ಬರುತ್ತೆ ಅಂತ. ಈಗ ಹಾಗಿಲ್ಲ, ಯಾವುದೇ ಮುನ್ಸೂಚನೆ ಹಿಂದಿನ ದಿವಸ ರಾತ್ರಿ ಬಂದ್ಬಿಡುತ್ತೆ. ಇವತ್ತು ಮಧ್ಯರಾತ್ರಿಯಿಂದ ಡೀಸೆಲ್ ಬೆಲೆಯಲ್ಲಿ 2 ರೂಪಾಯಿ ಏರಿಕೆ, ಇವತ್ತು ಮಧ್ಯರಾತ್ರಿಯಿಂದ ಹಾಲಿನ ಬೆಲೆಯಲ್ಲಿ ಲೀಟರ್ಗೆ 5 ರೂಪಾಯಿ ಏರಿಕೆ, ಮರುದಿವಸ ಸ್ಪಷ್ಟೀಕರಣ, ರೈತರ ಹಿತಾಸಕ್ತಿಗೋಸ್ಕರ, ಹಾಲು ಉತ್ಪಾದಕ ರೈತರ ಹಿತಾಸಕ್ತಿಗೋಸ್ಕರ ಜಾಸ್ತಿ ಮಾಡ್ಬೇಕಾಗಿ ಬಂತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಬೆಲೆ ಏರಿಕೆಯಿಂದ ಬರ್ತಾ ಇರೋ ವರಮಾನವನ್ನ ಯಾವ ರೀತಿ ವಿನಿಯೋಗ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಹೌದು, ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಬಿದ್ದಿರಬಹುದು, ಆದ್ರೆ ಒಂದೇ ಒಂದಾದ್ರೂ ಇಷ್ಟೊಂದು ಆರ್ಥಿಕ ಸಂಕಷ್ಟ ಎದುರಿಸಿರುವಾಗ ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕ್ರಮವನ್ನ ಘೋಷಿಸಿದ್ದಾರ? ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತ ಒಂದೇ ಒಂದು ಕಾರ್ಯಾಚರಣೆ ನಡೆಸೋದುಂಟಾ ಸರ್ಕಾರದಲ್ಲಿ? ಇಲ್ಲ, ಎಲ್ಲವೂ ರಾಜವೈಭವದಿಂದ ನಡೆದಿದೆ. ಇತ್ತೀಚೆಗೆ ಶಾಸಕರು, ಮಂತ್ರಿಗಳ ವೇತನ ಮತ್ತು ಭತ್ಯೆಯ ಹೆಚ್ಚಳ ಕೂಡ ಮಾಡ್ಕೊಂಡ್ಬಿಟ್ರು. ನಾವ್ಯಾರು ಆಕ್ಷೇಪ ಮಾಡಲ್ಲ. ಹೌದು, ಹಣದುಬ್ಬರಕ್ಕೆ ತಕ್ಕಂತೆ ಉಳಿದ ಸರ್ಕಾರಿ ನೌಕರರ ಸಂಬಳ ಭತ್ಯೆ ಜಾಸ್ತಿ ಮಾಡ್ತಿರುವಾಗ ಶಾಸಕರಿಗೂ ಮಾಡ್ಕೊಳ್ಳಿ ಬಿಡಿ, ಯಾಕಂದ್ರೆ ಜನಸೇವಕರು, ಅವ್ರಿಗೆ ಯಾವುದೇ ಕಾಯಂ ವೃತ್ತಿಯ ಖಾತ್ರಿ ಇಲ್ಲ. ಒಬ್ಬ ಶಾಸಕನ ಸದಸ್ಯತ್ವ 5 ವರ್ಷ ಮಾತ್ರ ಇರುತ್ತೆ. ಅಷ್ಟರ ಮಟ್ಟಿಗೆ ಅಭದ್ರತೆ, ಅನಿಶ್ಚಿತತೆ ಅನುಭವಿಸಿದಾರೆ, ಪಾಪ ಇರ್ಲಿ ಅಂತ ಹೇಳ್ಬೋದು. ಆದ್ರೆ ವಾಸ್ತವತೆ ಏನು ಅಂತಂದ್ರೆ, ಕರ್ನಾಟಕದ ಬಹುತೇಕ ರಾಜಕಾರಣಿಗಳು
ಆಳುವ ಪಕ್ಷ ಮತ್ತು ವಿರೋಧ ಪಕ್ಷದ ರಾಜಕಾರಣಿಗಳು, ಅದು ರಾಜ್ಯ ಮಟ್ಟದ ಜನಪ್ರತಿನಿಧಿಗಳೆಲ್ಲ ಇವತ್ತು ಕೋಟ್ಯಾಧಿಪತಿಗಳು ಅನ್ನೋ ಭಾವನೆ ಮೂಡ್ಬಿಟ್ಟಿದೆ ಜನರಲ್ಲಿ. ಹೀಗಾಗಿ ನೀವು ಮಾಡ್ತಿರೋ ಸತ್ಯಾಗ್ರಹ ಅಲ್ಲೆಲ್ಲೂ ಕೂಡ ನೀವು ಪ್ರಭುತ್ವಕ್ಕೆ ಭಯ ಹುಟ್ಟಿಸುವಂತ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಸತ್ಯಾಗ್ರಹ ಮಾಡುವವರ ವ್ಯಕ್ತಿತ್ವ ಕೂಡ ಬಹಳ ಮುಖ್ಯ. ಒಂದು ಸರ್ಕಾರಕ್ಕೆ ಭಯ ಬರಬೇಕು ಅಂತಂದ್ರೆ, ಅಯ್ಯೋ ಇವರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ, ಇದರಿಂದ ನಮ್ಮ ಜನಸಾಮಾನ್ಯ ಮತದಾರ ಮೇಲೆ ಏನು ಪರಿಣಾಮ ಆದೀತು, ನಮ್ಮ ಪಕ್ಷದ ಮತಗಳನ್ನೆಲ್ಲ ಇವರು ಕದೀತಾ ಇದ್ದಾರೆ, ಅಷ್ಟರ ಮಟ್ಟಿಗೆ ಆದ್ರೂ ಒಂದು ಜಾಗೃತಿ ಮೂಡಿಸೋ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಇನ್ನಷ್ಟು ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ. ಇದೊಂಥರ ಸುಖಾಸೀನಗಳನ್ನ ತರಿಸ್ಕೊಂಡ್ಬಿಟ್ಟು ಆ ಸತ್ಯಾಗ್ರಹದ ಸ್ಥಳದಲ್ಲಿ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಕಾಫಿ ವ್ಯವಸ್ಥೆ ಎಲ್ಲವನ್ನೂ ಮಾಡ್ಕೊಂಡ್ಬಿಟ್ಟು ಮಾಡ್ತಿರೋ ಸತ್ಯಾಗ್ರಹದಲ್ಲಿ ಜನರಿಗೆ ಗೊತ್ತಾಗುತ್ತೆ, ಸ್ವಲ್ಪ ಸೈನಿಕರಾಗ್ತಾರೆ. ಇವರೆಲ್ಲ ಅಲ್ಲೂ ಕೂಡ ಒಂದು ಐಷಾರಾಮಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಸತ್ಯಾಗ್ರಹ ಮಾಡ್ತಿದ್ದಾರಲ್ಲ ಅನ್ನೋದು ಭಾವನೆ ಬಂದ್ಬಿಡುತ್ತೆ. ಅವ್ರಿಗೆ ಗೊತ್ತಿದೆ ಸಾಂಕೇತಿಕ ಪ್ರತಿಭಟನೆ ಹೊರತು ಅದರಲ್ಲಿ ನಿಜವಾದ ಒಂದು ಆಕ್ರೋಶ, ನೈತಿಕ ಆಕ್ರೋಶವಾಗ್ಲಿ, ಕೆಚ್ಚಾಗ್ಲಿ, ಇದನ್ನೊಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೀವಿ ಅನ್ನೋ ಒಂದು ಗಟ್ಟಿಯಾದ ಹಠ ಸಂಕಲ್ಪವಾಗ್ಲಿ ಕಾಣಿಸಲ್ಲ ಜನಕ್ಕೆ. ಇದನ್ನ ಅರ್ಥಕೊಳ್ಬೇಕು. ಜನಸಾಮಾನ್ಯರು ಕೂಡ ಪಾಲ್ಗೊಳ್ಳೋ ರೀತಿಯಲ್ಲಿ, ಜನಸಾಮಾನ್ಯರಿಗೆ ತಕ್ಷಣವೇ ಅವರ ಮನಸ್ಸಿಗೆ ತಾಗೋ ರೀತಿಯಲ್ಲಿ ವ್ಯಕ್ತಿತ್ವಗಳನ್ನ ರೂಪಿಸ್ಕೊಳ್ಳಿ, ಆಮೇಲೆ ಪ್ರತಿಭಟನೆ ಮಾಡಿ. ನೀವೊಂದು ಕರೆ ಕೊಟ್ಟರೆ ಜನ ಸ್ವಯಂ ಪ್ರೇರಿತವಾಗಿ ಸ್ಪಂದಿಸ್ಬೇಕು. ಭಯದಿಂದಲ್ಲ, ಬೆದರಿಕೆಯಿಂದಲ್ಲ, ಸ್ಫೂರ್ತಿಯಿಂದ. ನಿಮ್ಮ ಪ್ರತಿಭಟನೆ ಕರೆ ಹಿಂದೆ ಒಂದು ಗಟ್ಟಿಯಾದ ನೈತಿಕ ಶಕ್ತಿ ಇದೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಆ ರೀತಿಯ ಪ್ರಾಮಾಣಿಕ ಬದ್ಧತೆ ಇದೆ ಅಂತ ನೀವು ತೋರಿಸ್ಕೊಟ್ಟಾಗ ನಿಮ್ಮ ಸಾಂಕೇತಿಕ ಪ್ರತಿಭಟನೆಗಳಿಗೆ ಹೆಚ್ಚು ಶಕ್ತಿ ಬರುತ್ತೆ. ಅದು ಸತ್ಯಾಗ್ರಹದ ಸ್ವರೂಪ ಪಡುತ್ತೆ. ಯಾವ ರೀತಿ ಗಾಂಧೀಜಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನ ತಮ್ಮ ಸತ್ಯಾಗ್ರಹದ ಮೂಲಕ ಅಲುಗಾಡಿಸ್ಬಿಟ್ರು, ನೀವುಗಳು ಕೂಡ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಕೇವಲ ವಿರೋಧ ಪಕ್ಷದವ್ರಿಗೆ ಮಾತ್ರವಲ್ಲ, ಆಳು ಪಕ್ಷದವ್ರಿಗೆ ಹೇಳ್ತಾನೆ. ದಯಮಾಡಿ ಮಂತ್ರಿಗಳು ಪ್ರತಿಭಟನೆ ಮಾಡಬೇಡಿ, ಬೇಕಾದ್ರೆ ನಿಮ್ ಶಾಸಕರು ಮಾಡ್ಲಿ. ನಿಮ್ದೇ ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಅಕಸ್ಮಾತ್ತಾಗಿ ಜನರಿಗೆ ಹೊರೆಯಾಗುವಂತ ಕ್ರಮ ಕೈಗೊಂಡಾಗ, ಆಳು ಪಕ್ಷದ ಶಾಸಕರೇ ತಮ್ಮ ಸರ್ಕಾರ ವಿರುದ್ಧ ಪ್ರತಿಭಟಿಸಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಬರುತ್ತೆ, ಮೌಲ್ಯ ಬರುತ್ತೆ. ಅಂದ್ರೆ ಪಕ್ಷ ರಾಜಕಾರಣದಲ್ಲಿದ್ದು ಪಕ್ಷಾತೀತವಾಗಿ ಜನಪರವಾಗಿ ಧ್ವನಿ ಎತ್ತೋ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು. ನಮ್ಮ ಶಾಸಕರಿಗೆ ಯಾಕೆ ಆ ಪಕ್ಷಾಂತರ ನಿಷೇಧ ಕಾನೂನಿನ ಭಯದಲ್ಲಿ ನರಳುತ್ತಾ ಇದ್ದಾರೆ? ಪಕ್ಷಾಂತರ ನಿಷೇಧ ಕಾನೂನು ನಿಮ್ಮನ್ನೇನು ಮಾಡಲ್ಲ. ನೀವು ಎಲ್ಲಿವರೆಗೂ ಜನಪರವಾಗಿ ಧ್ವನಿ ಎತ್ತಾ ಇರ್ತೀರೋ ಯಾವ ಪಕ್ಷ ಕೂಡ ನಿಮ್ಮನ್ನ ಅಲ್ಲಾಡಿಸ್ಲಿಕ್ಕೆ ಆಗದವು. ನೀವು ದಯವಿಟ್ಟು ನಿಮ್ಮ ಪಕ್ಷಗಳ ಮರ್ಜಿ ಕಾಯೋದಾಗ್ಲಿ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣದ ಹಂಗಿನಲ್ಲಿರೋದಾಗ್ಲಿ ಬೇಡ. ಅದರಿಂದ ಹೊರಗೆ ಬಂದ್ಬಿಟ್ಟು ನಿಮ್ಮ ಸಾಂಕೇತಿಕ ಪ್ರತಿಭಟನೆಗಳನ್ನ ಸಾತ್ವಿಕ ರೂಪದ ಸತ್ಯಾಗ್ರಹದ ಸ್ವರೂಪ ಕೊಟ್ರೆ ಜನ ನಿಮ್ಮ ಹಿಂದಿರ್ತಾರೆ ಅಂತ ಮತ್ತೊಮ್ಮೆ ನೆನಪಿಸ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ.